ಗಂಚಲಿನ ಅದನ್ನ ನಾನು ಕೇಳಬೇಕು ಬಸ್ಸು. ಪ್ರಧಾನ ಮಂತ್ರಿಗಳೇ ಸ್ವಚ್ಛ ಭಾರತ್ ಅಂತ ರೋಡಲ್ಲಿ ಪೊರ್ಕೆ ಹಿಡ್ಕೊಂಡು ಕಸ ಗುಡಿಸ್ತಾ ಇದ್ದಾರೆ ಅಂತಂದ್ರೆ ನೀವು ರೋಡ್ಗೆ ಕಸ ಎಸ್ಬಿಟ್ಟು ಹೋಗ್ತೀರಾ. ಕ್ಲೀನ್ ಮಾಡೋಕ್ಕಾಗಿಲ್ಲ ಅಂದ್ರೆ ಪರವಾಗಿಲ್ಲ ಬಸ್ಸು, ಗಲೀಜ್ ಮಾಡಬೇಡಿ. ಯಾರೋ ಇವನು ಏನೋ ಇವಾಗ ಏನ್ ಗುರು ಹೀರೋನ? ನೀವು ಯಾರು ಅಂತ ಗೊತ್ತಾಗಿಲ್ಲ. ನಾನು ಯಾರು ಅಂತ ನಿಮಗೆ ಗೊತ್ತಾಗಿಲ್ವಾ? ನಿನ್ನ ಮಗನಿಗೆ ಗೊತ್ತು ನನ್ನ ಮಗಳು ಯಾರು ಅಂತ. ದಿನ ಬಂದು ದೈ ನೋಡಿತಾ ಇರ್ತಾನಲ್ಲ, ಅದಕ್ಕೆ. ನೀವೇನು ಹಿಂಗೇನಾ? ಅದೆಲ್ಲ ಹಳೆ ಕತೆ ಬಿಡಿ ಸ್ವಾಮಿ, ಈಗ ಯಾಕೆ? ಫಸ್ಟು ನಿನ್ನ ಮಗನಿಗೆ ಸರಿಯಾಗಿ ಬುದ್ಧಿ ಹೇಳಿ, ಇಲ್ಲ ಅಂದರೆ ಪರಿಣಾಮ ನೆಟ್ಟಿಗಿರಲ್ಲ. ನಿಮ್ಮ ಮಗಳು ಸ್ವಲ್ಪ ಫೋಟೋ ತೋರಿಸ್ತೀರಾ? ಯಾಕೆ? ಅರೆ ತೋರಿಸಿ ಸ್ವಾಮಿ ಫೋಟೋನ. ಮುಖದಲ್ಲಿ ಮೆಚುರಿಟಿನೇ ಇಲ್ಲ, ಕಣ್ಣಲ್ಲಿ ಕ್ಲಿಯರಿಟಿ ಇಲ್ಲ, ಕಲರಲ್ಲಿ ಗ್ಯಾರಂಟಿನೇ ಇಲ್ಲ. ಟೋಟಲ್ ಆಗಿ ಇದು ನನ್ನ ಮಗನ ಟೇಸ್ಟೇ. ನೀವೆಲ್ಲ ಕನ್ಫ್ಯೂಷನ್ ಆಗಿದೆ, ಕಣ್ಣು ಮುಚ್ಚಿದ್ದೀರಾ, ಸೀದಾ ಮನೆಗೆ ಹೋಗಿ ತಗೊಳ್ಳಿ. ಓಹೋ, ಏನಪ್ಪ ಹೀರೋ, ಎಲ್ಗೋ ರೆಡಿ ಆಗ್ತಾ ಇದೆಯಾ? ಹೀರೋಗೆ ಇನ್ನೇನಪ್ಪ ಕೆಲಸ, ಹೀರೋಯಿನ್ ಹುಡ್ಕೋಕ್ ಹೋಗ್ತಾ ಇದ್ದೀನಿ. ಓಹೋ, ಹೀರೋಯಿನ್ ರಾಧಿಕನೋ ಇಲ್ಲ ರಾಗಿಣಿನೋ? ರಾಧಿಕಂಗೆ ಇಷ್ಟ ಆಗುವಂಥ ಕಲರ್ ನನಗಿಲ್ಲ, ರಾಗಿಣಿಗೆ ಮ್ಯಾಚ್ ಆಗುವಂಥ ಗ್ಲಾಮರ್ ನಂದಲ್ಲ. ಸುಮ್ಮನೆ ಹಂಗೆ ಹೊರಗಡೆ ಹೋಗ್ತಾ ಇದ್ದೀನಿ. ಅಪ್ಪ, ನಂಗೆ ನಿಮ್ಮ ಲವ್ ಸ್ಟೋರಿನೇ ಹೇಳಿಲ್ಲ. ನಮ್ಗೇನೋ ಮಹಾ ಲವ್ ಸ್ಟೋರಿ ಐತೆ, ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ. ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿನೇ ಸೂಪರ್ ಹಿಟ್ ಡ್ಯಾಡ್, ಹೇಳಿ ಕೇಳೋಣ. ಅಯ್ಯೋ ಅಪ್ಪ, ನಾವಿಬ್ರು ಫಸ್ಟ್ ಇಯರ್ ಓದ್ತಾ ಇದ್ವಿ, ಹಂಗೆ 2 ವರ್ಷ ಮಾತಿಲ್ಲ, ಕತೆ ಇಲ್ಲ, ಬರೀ ಕಣ್ಣಲ್ಲೇ ಕಣ್ಣಿಟ್ಟು ನೋಡ್ತಾ ಇದ್ವಿ. ಹಂಗೆ ಓದ್ತಾ ಇರ್ಬೇಕಾದ್ರೆ ಫೈನಲ್ ಇಯರ್ ಇದ್ದಾಗ ಓಡ್ ಬಂದು ನನ್ನ ಹತ್ರ ಹೇಳಿದ್ರು, ಯಾರೋ ಬಂದು ನಮಗೆ ಪ್ರಪೋಸ್ ಮಾಡ್ತಾ ಇದ್ದಾರೆ ಅಂತ ನಿಮ್ಮಮ್ಮ. ಅಲ್ಲಿಗೆ ಮುಗಿತಲ್ಲ ನಿಮ್ಮ ಕನೆಕ್ಷನ್ನು? ಮುಚ್ಕೊಂಡಿರಲಿ, ಇನ್ನ ಇಂಟ್ರೋವರ್, ಅವಾಗೆ ಕ್ಲೈಮ್ಯಾಕ್ಸ್ಗೆ ಹೋಗ್ಬಿಟ್ಟಾಗ ಬೇರೆ ಯಾರೋ ಪ್ರಪೋಸ್ ಮಾಡಿದ್ರೆ ನನ್ನ ಹತ್ರ ಯಾಕೆ ಬರುತ್ತೆ ಹೇಳ್ತಾಳೆ ಅಂತ ಯೋಚನೆ ಮಾಡಿದೆ. ಆಮೇಲೆ ಗೊತ್ತಾಗಿತ್ತು ಅವ್ರಿಗೆ ನನಗೆ ಇಷ್ಟ ಅಂತ. ಆಮೇಲೆ ಹಿಂಗೆ ಮನೇಲಿ ಮಾತಾಡಿದ್ವಿ, ಮದುವೆನೂ ಆಯ್ತು, ಮಹಾನ್ ಭಾವ ಏನು ಬಂದಿದ್ದು ಆಯ್ತು. ಸಿಂಪಲ್ ಆಗಿ ಒಂದಾಯ್ತು, ಗ್ಯಾಪಲ್ಲಿ ಇನ್ನೊಂದು ಇಲ್ವಪ್ಪ? ಇದು ಸುಧಾರಿಸ್ಕೊಂಡಿದೆ, ಇಷ್ಟು ವರ್ಷ ಆಗಿದೆ. ಏನಂತೆ ಮಗ ಇವಾಗ? ಇನ್ನೇನು ಹೀರೋಯಿನ್ ಹುಡುಕ್ತಾ ಇರಲ್ಲ ಅಷ್ಟೇನಾ? ದೇವ್ರೆ, ಹುಡುಕಿ 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 ಸಾಕಾಗೋಯ್ತು ಗಣಪ. ಸಿಂಗಲ್ ಆಗಿ ಎಲ್ಸ ತಗೊಂತ ತುಂಬಾ ಭಯ ಆಗ್ತಾ ಇದೆ. ಬೇಗ ಒಂದು ಹುಡುಗಿ ಸಿಗಂಗ್ ಮಾಡ್ಗುರು.
ನೀವು? ಐ ಲವ್ ಯು. ಸಾರಿ, ನೀನು ಸಾರಿ ಹೇಳಿದ್ರು ಅಷ್ಟೇ. ಐ ಲವ್ ಯು. ರೈ ನೀವ್ಯಾರು ಅಂತಾನೆ ನನಗೆ ಗೊತ್ತಿಲ್ಲ, ಸುಮ್ಮನೆ ತಲೆ ತಿನ್ಬೇಡಿ, ಹೋಗ್ರಿ ರೈ. ನಾನು ಯಾರು ಅಂತ ನಿಮಗೆ ಗೊತ್ತಿಲ್ಲ, ಆದರೆ ನೀವು ಯಾರು ಅಂತ ನಾನು ತುಂಬ ದಿವಸದಿಂದ ಫಾಲೋ ಮಾಡ್ತಿದ್ದೀನಿ. ಓ, ಎಷ್ಟು ಕಿಲೋಮೀಟ್ರ್ ಫಾಲೋ ಆಗಿರೋದು? ಈ ಸಿನಿಮಾ ಡೈಲಾಗ್ ಇಲ್ಲ, ಸೊ ಪ್ಲೀಸ್. ನಾನೇ ಗೊತ್ತು ನಿಮಗೆ? ಒಂದಿನ ಲೇ ನಡೆಯೋ ಮಗಲೇ, ಈ ರೋಡಲ್ಲಿ ಕುಡುಕ್ ನನ್ನ ಮಕ್ಕಳೇ ಜಾಸ್ತಿ ಅನ್ಕೊಂಡಿದ್ದೆ, ಲೂಸ್ಗಳು ಜಾಸ್ತಿ ಆಗ್ತವೆ. ರೀ, ನನ್ನ ನಂಬರ್ 8147505050. ಬೈ ದ ವೇ, ಐ ಆಮ್ ಖುಷಿ. ನಮ್ಮಪ್ಪ ಒಳ್ಳೆ ಯೋಗ ಮಾಡಲ್ಲ ಅವನೇ. ಹಾಯ್, ಏನೋ ಇಲ್ಲಿ ಪ್ರತ್ಯಕ್ಷ? ನಿಮ್ಮ ಹತ್ರ ಮಾತಾಡ್ಬೇಕಿತ್ತಪ್ಪ. ಅರ್ಜೆಂಟಾ ಇಲ್ಲ ಇಂಪಾರ್ಟೆಂಟಪ್ಪ? ರೊಮ್ಯಾಂಟಿಕ್. ರೊಮ್ಯಾಂಟಿಕ್ ಅಪ್ಪ, ಏನು ಹೇಳಪ್ಪ? ಖುಷಿ ಹೇಗಿದೆ ಅಪ್ಪ ಹೆಸರು? ಹೆಸರೇನೋ ಚೆನ್ನಾಗಿದೆ. ಯಾರು ಅದು? ನಿಮ್ಗೆ ಅಮ್ಮ ಹೇಗೋ ಅವಳು ನನಗೆ ಹಾಗೆ. ನೋಡಿದ ತಕ್ಷಣ ತುಂಬಾ ಇಷ್ಟ ಆದ್ಲಪ್ಪ. ಅವಳ ಹತ್ರ ಏನೋ ಹೇಳಕ್ಕೆ ಆಗಿಲ್ಲ. ಅಯ್ಯೋ, ಇಷ್ಟ ಆದ್ಮೇಲೆ ಹೋಗಿ ಹೇಳ್ಬಿಡೋದಲ್ಲ. ಮೊದಲು ನಿಮ್ಗೆ ಹೇಳಿ ಆಮೇಲೆ ಅವಳಿಗೆ ಹೇಳೋಣ ಅಂತ. ಶರತ್ತು, ನಿಮ್ಮಮ್ಮ ಅಂತ ಹುಡುಗಿ ಸಿಗೋದು ಅಂದರೆ ಅದೃಷ್ಟ ಅಲ್ಲೇ. ಫಸ್ಟ್ ಹೋಗಿ ಆ ಹುಡುಗಿಗೆ ಪ್ರಪೋಸ್ ಮಾಡಿ. ಗ್ಯಾರಂಟಿ ಮಾಡ್ತೀನಪ್ಪ. ಅದಿರ್ಲಿ, ನನ್ನಲ್ಲಿ ಇಷ್ಟ ಆಯ್ತು ಅಂತ ಹೇಳಿಲ್ಲ. ಕಂಟ್ರಿ ಮೇಲೆ ಕೇಳಿರೋ ಹುಡುಗಿ ಮೇಲೆ ರೆಸ್ಪೆಕ್ಟ್ ಇರುತ್ತೆ ಅಂತ ಗೊತ್ತಿತ್ತು. ಅದಕ್ಕೆ ಹುಡುಗಿ ಆಗಿದ್ರು ನಾನು ಪ್ರಪೋಸ್ ಮಾಡಿ. ಕಾಳಾಗ್ತಿರನೇ ಪಾರಿವಾಳ ಬೀಳುತ್ತೆ ಅಂತಂದ್ರೆ ನಮ್ಮ ಹುಡುಗರಿಗೆ ಗೊತ್ತಾಗ್ಬಿಟ್ರೆ ಇಂಡಿಯಾ ಒಂದೇ ದಿನದ ವರ್ಲ್ಡ್ ಕ್ಲೀನೆಸ್ಟ್ ಸಿಟಿ ಆಗ್ಬಿಡುತ್ತೆ. ಎಲ್ಲ ನಿನ್ನಂಗೆ ಯೋಚನೆ ಮಾಡ್ಬಿಟ್ರೆ ನಮ್ಮ ಹುಡುಗರು ಪೊರಕೆ ಇಟ್ಕೊಂಡು ರೋಡ್ ಬಿಡಿಸ್ತಾನೇ ಇರ್ತಾರೆ. ಹಂಗಾದ್ರೂ ಹುಡುಗಿ ಸಿಗ್ಲಿ ಅಂತ. ಹಲೋ ಹಲೋ ಸರ್, ನಾನು ನಿಮ್ಗೆ ತುಂಬ ದಿನದಿಂದ ಹೇಳ್ತಾನೆ ಇದ್ದೀನಿ, ಪ್ಲೀಸ್ ಡೋಂಟ್ ಇಗ್ನೋರ್. ನೀವು ಆಲ್ರೆಡಿ ಲಾಸ್ಟ್ ಸ್ಟೇಜಲ್ಲಿ ಇದ್ದೀರಾ, ಇವಾಗ ಅದರ ಟ್ರೀಟ್ಮೆಂಟ್ ತಗೊಳ್ಳಿ. ಹಲೋ ಸರ್, ನೀವು ಬೇರೆ ಯಾವುದೋ ನಂಬರಿಗೆ ಕಾಲ್ ಮಾಡ್ಕೋಗಿ ನಂಬರಿಗೆ ಕಾಲ್ ಮಾಡಿದ್ದೀರಾ ಅನ್ಕೊಂತೀನಿ. ಅದು ಚಂದ್ರು ಅವರಿಲ್ವಾ? ಇಲ್ಲ, ಅವ್ರು ಜಾಗಿಂಗ್ ಮಾಡ್ತಾ ಇದ್ದಾರೆ. ಓಕೆ ಓಕೆ, ಅವ್ರು ಬಂದಾದ್ಮೇಲೆ ನಕ್ಷತ್ರ ಹಾಸ್ಪಿಟ್ಲಿಂದ ಡಾಕ್ಟರ್ ಕಾಲ್ ಮಾಡಿದ್ರು ಅಂತ ಹೇಳಿ. ಹಲೋ 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 ಸರ್. ಹೇಳಿ ಚಂದನ್. ಹೌದಾ, ನಾನು ಮಾತಾಡ್ತೀನಿ. ನೀವಾ ಡಾಕ್ಟರ್ ಹೇಮಂತ್, ಆನ್ಕಾಲಜಿಸ್ಟ್. ಏನು ಡಾಕ್ಟರ್ ಹಾಸ್ಪಿಟಲ್ ಅಲ್ಲಿರೋ ಏನ್ ಮಾಡ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಪ್ರಕೃತಿ ಬಗ್ಗೆನೂ ಕೇರ್ ತಗೊಳ್ಳೋದು ನಾನು ಬಿಲೀಫ್. ನೇಚರ್ ಚೆನ್ನಾಗಿದ್ರೆ ಫ್ಯೂಚರ್ ಚೆನ್ನಾಗಿರುತ್ತೆ ಅನ್ನೋದು ನಾನು ಬಿಲೀಫ್. ಬೈದವೇ ಚಂದ್ರು ಅವ್ರ ಮನೆ ಹೇಗಿರ್ತಾರೆ? ಅವ್ರಿಗೇನು ಸರ್, ಎಲ್ರನ್ನು ಖುಷಿ ಪಡಿಸ್ಕೊಂಡು ಖುಷಿಯಾಗಿರ್ತಾರೆ. ಮೈ ಶರತ್ ಅವ್ರ ಹೆಲ್ತ್ ಕಂಡೀಷನ್ ಹೇಗಿದೆ? ತುಂಬ ಚೆನ್ನಾಗಿದ್ರು ಸರ್. ನಂಗೆ ಗೊತ್ತಿರೋಂಗೆ ನಾನು ಇದುವರೆಗೂ ಒನ್ ಟ್ಯಾಬ್ಲೆಟ್ ಕೂಡ ನೋಡಿಲ್ಲ. ಶರತ್ ಅವರು ಟ್ಯಾಬ್ಲೆಟ್ಸ್ ತೊಗೊಂಡು ಕ್ಯೂರ್ ಆಗೋ ಸ್ಟೇಜಲ್ಲಿ ಇಲ್ಲ ಅಷ್ಟೇ. ಏನು ಹೇಳ್ತಿದ್ದೀರಾ ಡಾಕ್ಟ್ರೆ? ನೀವೆಲ್ಲ ಕನ್ಫ್ಯೂಸ್ ಆಗಿರೋ ಅನ್ಕೊಂತೀನಿ. ನಾನು ಶರತ್ ಅಂತ, ಚಂದ್ರು ಅವ್ರ ಮಗ. ಅವ್ರು ತುಂಬ ಚೆನ್ನಾಗಿದ್ದಾರೆ. ಶರತ್ ಆಗಲೇ ಹೇಳಿದಾಗ ನಾನು ಆನ್ಕಾಲಜಿಸ್ಟ್ ಅಂದರೆ ಕ್ಯಾನ್ಸರ್ಗೆ ಸಂಬಂಧಪಟ್ಟಿಲ್ಲ
ಪೇಷಂಟ್ಸ್ನ ಟ್ರೀಟ್ ಮಾಡೋದು. ಫಾದರ್ ಇಸ್ ಸಫರಿಂಗ್ ಫ್ರಮ್ ಕ್ಯಾನ್ಸರ್. ನೀವೇನು ಹೇಳ್ತಾ ಇದ್ದೀರಾ ನನಗೆ ಗೊತ್ತಾಗ್ತಾ ಇಲ್ಲ ಡಾಕ್ಟರ್. ಸ್ಟೇ ಸ್ಟ್ರಾಂಗ್ ಶರತ್. ತಂದೆ ಅವರ ಹತ್ರ ಟ್ರೀಟ್ಮೆಂಟ್ ಬರೋಷ್ಟು ಕ್ಯಾನ್ಸರ್ ಫೈನಲ್ ಸ್ಟೇಜ್ ಇದೆ. ಸೊ ವಿ ವಾಸ್ ಹೆಲ್ಪ್ಲೆಸ್. ಅವರಿರೋಷ್ಟು ದಿನ ಅವ್ರು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಬೇಕು, ಆದರೆ ಅವರಿರೋಷ್ಟು ದಿನ ನೀವು ಅವ್ರನ್ನ ಚೆನ್ನಾಗಿ ನೋಡ್ಕೊಬೇಕು. ಮನಸ್ಸು ಖುಷಿಯಾಗಿದ್ರೆ ಸ್ಮಶಾನ ಕೂಡ ದೂರ ಆಗುತ್ತೆ. ಟೇಕ್ ಕೇರ್ ಶರತ್. ದೇವರೇ, ನನ್ನ ಮಗನಿಗೆ ಏನೂ ಕಷ್ಟ ಕೊಡ್ದಂಗೆ ಚೆನ್ನಾಗಿ ನೋಡ್ಕೊ. ನಿನ್ನನ್ನೇ ನಂಬಿದ್ದೀನಿ. ಬಾರೋ, ದೇವ್ರ ಕೈ ಮುಗಿ ಬಾರೋ. ಕಾಣದೇ ಇರೋ ದೇವ್ರಿಗಿಂತ ಕಾಣೋ ದೇವ್ರಿಗೆ ಕಾಲಿಗೆ ಬೀಳೋದು ಒಳ್ಳೇದಲ್ವಾಪ. ಯಾಕೋ ಶರತ್, ಅಳ್ತಾ ಇದೆಯಾ? ನಿಮ್ಮ ಹುಡುಗಿ ಇಷ್ಟು ಬೇಗ ಕೈ ಕೊಟ್ಲೇನೋ? ಆ ಥರ ಎಲ್ಲ ಏನಿಲ್ಲಪ್ಪ. ಕರ್ಕೊಂಡು ತುಂಬ ಮಿಸ್ ಮಾಡ್ಕೊತಿದ್ವಿ ಅನ್ನಿಸ್ತಾಯಿದೆಪ್ಪ. ಶರತ್, ನಿಮ್ಮಮ್ಮ ಬಿಟ್ಟೋದ್ರು ನಾನು ನಿನ್ನ ಬಿಟ್ಟೋಗಿದ್ದೀನಿ. ಹೀಗಾಗಿ ನನ್ನ ಮಾತ್ರ ಬಿಟ್ಟು ಹೋಗಪ್ಪ. ಇಲ್ಲ ಕಣ, ನಿನ್ನ ಬಿಡೋದಿಲ್ಲ ಕಣ. ಅಪ್ಪಂಗೆ ಈ ಥರ ಆಗಿದೆ ಅಂದರೆ ಓಕೆ ಆಗ್ತಾ ಇಲ್ಲ ಮಗ. ಮುಂದೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಪ್ಪಾಗ ಏನಾಗಲ್ಲ ಮಗ, ಎಲ್ಲ ಸರಿ ಹೋಗುತ್ತೆ. ಹಲೋ ಹಲೋ ಶರತ್, ನಂಗೆ ತುಂಬ ಭಯ ಆಗ್ತಿದೆ ಕಣೋ. ನಾಳೆ ನಾವು ಮೀಟ್ ಆಗೋ ಜಾಗಕ್ಕೆ ಬಾ, ನಿನ್ನ ಹತ್ರ ಮಾತಾಡಬೇಕು. ಹಲೋ ಖುಷಿ. ಹಲೋ ಹಲೋ ಏನು ಸಡನ್ನಾಗಿ ಮೀಟ್ ಹಾಕಿದ್ದು? ಅದು ಮನೆಯಲ್ಲಿ ಹುಡುಗ ಹುಡುಕ್ತಿದ್ದಾರೆ. ಮುಂದಿನ ತಿಂಗಳು ನನ್ನನ್ನು ಮದುವೆ ಮಾಡಿ ಫಾರಿನಿಗೆ ಕಳಿಸೋ ಪ್ಲ್ಯಾನ್ ಮಾಡ್ತಿದ್ದಾರೆ. ಅದಕ್ಕೆ ನಾನೇನು ಮಾಡಲಿ ಇವಾಗ? ಎಲ್ಲಾದರೂ ಓಡೋಗ್ಬಿಡೋಣ, ಸ್ವಲ್ಪ ದಿನ ಆದಮೇಲೆ ಅವರೇ ಒಪ್ಕೊತಾರೆ. ಸರಿ, ನಮ್ಮ ಅಪ್ಪನ ಕರ್ಕೊಂಬರ್ತೀನಿ. 3 ಜನ ಎಲ್ಲರೂ ಹೋಗೋಣ ಬಿಡು. ತಲೆ ಕಿಟ್ಟಿದ್ಯಾ ನಿನಗೆ? ಯಾವಾಗಲೂ ಅಪ್ಪ ಅಪ್ಪ ಅಪ್ಪ. ನಾನು ಅಪ್ಪ ಅಮ್ಮ ಅಣ್ಣ ತಂಗಿನ ಬಿಟ್ಟು ಬಂದಿರೋಳೆ. ಆಫ್ಟರ್ ಆಲ್ ನಿಮ್ಮ ಅಪ್ಪ ಇವತ್ತು ಆಫ್ಟರ್ ಆಲ್ ಅಪ್ಪನ? ನಿನಗೆ ಆಫ್ಟರ್ ಆಲ್ ಅಪ್ಪ ಇರ್ಬೋದು, ನನಗೆ ಆಲ್ ಆಫ್ಟರ್ ಅಪ್ಪನೇ. ಅಷ್ಟೇ ಯಾಕೆ, ನಿನ್ನನ್ನು ಲವ್ ಮಾಡೋಕ್ಕೆ ಕಾರಣನೂ ನಮ್ಮ ಅಪ್ಪನೇ. ನಮ್ಮ ಅಪ್ಪ ಹೇಳ್ಕೊಟ್ಟಿದ್ದ ಬುದ್ಧಿಯಿಂದನೇ ನಿನ್ನನ್ನು ಲವ್ ಮಾಡಿದ್ದು. ನಿನ್ನನ್ನು ನಮ್ಮ ಅಮ್ಮನ ಸ್ಥಾನದಲ್ಲಿ ಇಟ್ಟು ನೋಡ್ಕೊಳ್ಳೋಣ ಅಂದ್ಕೊಂಡಲ್ಲೇ. ಆ ದೇವಸ್ಥಾನದಲ್ಲಿರೋ ದೇವರಾದ್ರೂ ಹೊರ್ಗಡೆ ಇರೋ ಚಪ್ಪಲಿ ನೀನು. ಹೋಗು, ಇನ್ನೊಂದ್ಸತಿ ನನ್ನ ಕಣ್ಣಿಗೆ ಕಾಣಿಸ್ಕೊಂಬೇಡ. ಆ್ಯಕ್ಚುಲಿ ಏನಾಯ್ತಂದರೆ, ಈ ಥರ ಆಗಿದೆ ಅಂತ ತಿಳ್ಕೊಂಡಿರ ನೀವು ಏನೇನೋ ಹೇಳ್ಬಿಟ್ರಿ. ಅವನು ಆ್ಯಕ್ಚುಲಿ ಅವ್ರ ಅಪ್ಪ ಬಗ್ಗೆ ಹೇಳೋಣ ಅಂತಲೇ ಬಂದ. ಅಷ್ಟರಲ್ಲಿ ಪರವಾಗಿಲ್ಲ, ನಾನು ಶರತ್ಗೋಸ್ಕರ ಕಾಯ್ತಾನೆ ಇರ್ತೀನಿ. ನೀವು ಹಂಗೇನಾ?
ಹಿಂಗೆ ಇದ್ಕಪ್ಪ ಇನ್ನೊಂದು ಸರಿ ರೋಲಿಂಗ್ ಆ್ಯಕ್ಷನ್ ಓಕೆ ಓಕೆ ಕಂಟಿನ್ಯೂ ಮಾಡಿ. ಮಾಡು ಮಾಡು ಮಗ ಮಾಡು ಹಂಗೆ ಮಾಡು 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 ಹೆಗಲ ಮೇಲೆ ಕೈ ಹಾಕ್ಬೇಕಾ? ಕರೆಕ್ಟಾಗಿ ಅಲ್ಲಿ ಬರಲಿ ಇದು ನನ್ನ ಅಕ್ಕ ಹಾಕಲ್ಲ. ಹೆಂಗ್ ಬರ್ಬೇಕು ಹೇಳು? ಇವತ್ತು ನಾಡೋ ಸಾಯೋ ಅಪ್ಪ ನಿನ್ ಗುರು ಒಡಿ ಗುರು. ಸಾರಿ ಹೇಳಿದ್ರು ಅಷ್ಟೇ. ಐ ಲವ್ ಯು. ಅವ್ನು ಹೊಡಿಯೋಕ್ಕೆ ಹೋಗ್ತಾ ಇದ್ದಾನೆ ಶರತ್ತು. ಏ ತೋತರಿಕೆ ತಲೆ ಕೆಟ್ಟಿದ್ಯಾ ನಿಮಗೆ? ಯಾವಾಗಲೂ ಅಪ್ಪ ಅಪ್ಪ ಅಪ್ಪ. ನಾನು ಅಪ್ಪ ಅಪ್ಪ ಅಮ್ಮ ಅಣ್ಣ ತಂಗಿನ ಬಿಟ್ಟು ಬಂದಿರೋದು. ಓಕೆ ರೋಲಿಂಗ್. ಒನ್ ಸೆಕೆಂಡ್. ಓಕೆ ಆಫ್ಟರ್ ಆಲ್ ನಿಮ್ಮ ಅಪ್ಪ ಇವತ್ತು